ಅಕ್ಷರಗಳು ತೆಗೆದು ಬಲವೆನಿಪ ಎರಡು ಅಕ್ಷರಗಳು ತೆಗೆದು ಚರಣದೊಳಗೆ
ಬೇಟೆಗಾಗ ಪರದರ ಮಧುರಾಪುರ ಬೆಡಿಗಾಗ ಅಂಧಕಾರ್ಯ ಕಾಲ ಭೈರವ ಅಂಧಗಳು ಹುಂಕರಿಸುತ್ತ ಅಂಧಕಾರ್ಯ ಕಾಲ ಭೈರವ ಅಂಧಗಳು ಹುಂಕರಿಸುತ್ತ ಎರಡು ಎರಡು ರಕ್ಷಾವನೌಕೆ ಎರಡು ಎರಡು ರಕ್ಷಾವನೌಕೆ ಹೊರದು ಹೊರದು ರವನು ದಾಟುತ್ತ ಪರಿತದಿಂದಲೇ ಮುಂದೆಗೆ ಸುಂದರ ನವರತ್ನ ಗೋಪುರ ಮೆರೆವ ಸುಂದರ ನವರತ್ನ ಗೋಪುರ ನೆಲೆ ನೆಲೆಯ ಸೌಧದಲ್ಲಿ ರಂಜಿಪ ನೆಲೆ ನೆಲೆಯ ಸೌಧದಲ್ಲಿ ರಂಜಿಪ ಪೊಳಲ ಚಿತ್ರವ ಕಾಣುತ್ತ ಪೊಳಲ ಚಿತ್ರವ ಕಾಣುತ್ತ ಈ ಪುರವನ್ನು ಸರಿಯಾಗಿ ವೀಕ್ಷಿಸಿ ನೋಡು. ಏನನ್ನಿಸ್ತಿದೆ? ಒಡೆಯ ಶ್ರೀರಾಮನ ವಸತಿ ಸಾಕ್ಯ ತದಿನ ತೇರಿ
ವಸತಿ ಸಾಕೇತದ ಒಡೆಯ ಶ್ರೀರಾಮನ ಒಡೆಯ ಶ್ರೀರಾಮನ ವಸತಿ ಸಾಕೇತದ ವಸತಿ ಸಾಕೇತದೆ ಬೆಡಗು ತೋರ್ಪುದು ಏನಿದಚ್ಚರಿ ತುಡುಕು ನಮಗಿದು ಸಲ್ಲದು ಬೆಡಗು ತೋರ್ಪುದು ಏನಿದಚ್ಚರಿ 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 ತುಡುಕು ನಮಗಿದು ಸಲ್ಲದು ಬೆಡಗು ತೋರ್ಪುದು ಏನಿದಚ್ಚರಿ ತುಡುಕು ನಮಗಿದು ಸಲ್ಲದು ಶ್ರೀರಾಮನ ಸತಿ ಸಾಕೇತದ ಬೆಡಗು ತೋರ್ಪುದು ಏನಿದಚ್ಚರಿ ತುಡುಕು ನಮಗಿದು ಸಲ್ಲದು ಶ್ರೀರಾಮನ ವಸತಿ ಸಾಕೇತದ ಬೆಡಗು ತೋರ್ಪುದು ಏನಿದಚ್ಚರಿ ತುಡುಕು ನಮಗಿದು ಸಲ್ಲದು ಬೆಡಗು ತೋರ್ಪುದು ಏನಿದಚ್ಚರಿ ತುಡುಕು ನಮಗಿದು ಸಲ್ಲದು ಶ್ರೀರಾಮನ ವಸತಿ ಸಾಕೇತದೆ ಬೆಡಗು ತೋರ್ಪುದು ಏನಿದಚ್ಚರಿ ತುಡುಕು ನಮಗಿದು ಸಲ್ಲದು ಈ ಪುರವನ್ನು ಸರಿಯಾಗಿ ವೀಕ್ಷಿಸಿ ನೋಡು. ಏನನಿಸ್ತಿದೆ? ಶ್ರೀರಾಮಚಂದ್ರ ವಾಸವಾಗಿದ್ದ ಸಾಕೇತದಂತೆ ಕಾಣುತ್ತಾ ಇದೆ. ಹೌದಲ್ಲ? ಇಲ್ಲಿ ನೋಡಿದರು ಅದೇ ಗೋಪುರಗಳು, ವಜ್ರಮಯ ಕವಾಟಗಳು ಮಾತ್ರವಲ್ಲ, ದೇವನ ಸಾನ್ನಿಧ್ಯದಲ್ಲಿ ನಾವು ಅನುಭವಿಸಿದಂತಹ ಆ ಶಾಂತಿ ಸಂಭ್ರಮ ಇಲ್ಲಿಯೂ ತೋರುತ್ತಿದೆ ಅಲ್ಲ. ಮಾತ್ರಕ್ಕೆ ಎಷ್ಟು ಮಾತ್ರಕ್ಕೂ ತುಡುಕು ಸಲ್ಲದು. ಒಮ್ಮೆ ಪುರವನ್ನ ಸರಿಯಾಗಿ ವೀಕ್ಷಿಸೋಣ. ಹಾಗಾದರೆ ಇದು ಸಾಕೇತ ಅಲ್ಲವೇಂದ್ರಿಗೂ ಸಾಕೇತ ಅಲ್ಲವೇಂದ್ರಿಗೂ ಸಾಕೇತ ಪುರವಿದು ಸಾಕೇತ ಪುರವಿದು ಕುಲ್ಲಕೃಷ್ಣರು ರಾಜನೇ ಚೆಲ್ವರಾಮನ ನಗರಕ್ಕೆ ಅಲ್ಲ ಅಲ್ಲ ತಮ್ಮ, ಇಲ್ಲಿ ಪ್ರಪಂಚದಲ್ಲಿ ಪ್ರಖ್ಯಾತವಾದ ಸರಯೂ ನದಿ ಕಾಣಿಸುತ್ತಾ ಇಲ್ಲ, ಯೂಪಸ್ತಂಭವು ಕಾಣಿಸುತ್ತಿಲ್ಲ ಎಂಬಲ್ಲಿಯೇ ಇದು ಸಾಕೇತವಲ್ಲ, ಕೃಷ್ಣವರ ವಾಸಸ್ಥಾನ. ಮೋಸದಿಂದ ವಂಚನೆಯಿಂದ ಈ ಪುರ ನಿರ್ಮಾಣ ಮಾಡಿದ್ದಾರೆ. ಇವರ
ಒಂಟಿಯ ಏರಿಕೊಂಡು ಇಲ್ಲಿಯೂ ಸಂತೆಗೆ ಹೊರಟಿದ್ದ. ಬೆಕ್ಕಿನ ಬೆನ್ನ ಮೇಲೆ ಒಂಟಿಯ ಏರಿಕೊಂಡು ಇಲ್ಲಿಯೂ ಸಂತೆಗೆ ಹೋಗುತ್ತಿದ್ದ. ಇಲ್ಲಿಯೂ ಸಂತೆಗೆ ಹೋಗುತ್ತಿದ್ದ. ತೋಳನ ಬೆನ್ನ ಮೇಲೆ ಕೋಳಿಯು ಕೂತುಕೊಂಡು ಕಳಿಸವಾರಿ ಮಾಡುತ್ತಿದ್ದ. ತೋಳನ ಬೆನ್ನ ಮೇಲೆ ಕೋಳಿಯು ಕೂತುಕೊಂಡು ಕಳಿಸವಾರಿ ಮಾಡುತ್ತಿದ್ದ. ಕಳಿಸವಾರಿ ಮಾಡುತ್ತಿದ್ದ. ಓ ತಮ್ಮಂದ್ರು, ನಮ್ಮ ಒಡೆಯರು ಏನ್ ಹೇಳಿದ್ದಾರೆ? ವನವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ಅಂತ. ನೋಡಿ ಏನ ಕಸ, ಒಣ ಕಸ. ಹೌದು. ಬಜೆಗೆ ಚೊಕ್ಕ ಮಾಡು, ಚೊಕ್ಕ ಮಾಡು. ಓ ತಮ್ಮಂದ್ರು, ಈಗ ಚೊಕ್ಕ ಐತಲ್ಲ. ಹ, ನಮ್ಮ ಒಡೆಯ ಬಲರಾಮ ಭೂಪತಿಗಳು ಏನ್ ಹೇಳಿದ್ದಾರೆ? ಏನ್ ಹೇಳಿದ್ದಾರೆ? ಇಷ್ಟು ದಿನ ಕಷ್ಟಪಟ್ಟು ನಿದ್ದೆಗೆಟ್ಟು ವನವನ್ನು ಕಾದವರು ಯಾರು? ಸುಖವಾಗಿ ನಿದ್ದೆ ಮಾಡಿದವರು ಯಾರು? ಆದ್ರೆ ಇವತ್ತು ಹಾಗಲ್ಲ. ನಾನು ಕಷ್ಟಪಟ್ಟು ನಿದ್ದೆ ಮಾಡ್ತೇನೆ, ನೀವು ಸುಖವಾಗಿ ವನವನ್ನು ಕಾದುಕೊಂಡಿರಿ. ಇನ್ನ ಬುದ್ಧಿವಂತಿಕೆ ಎಲ್ಲ ಬೇಡ. ನಮ್ಮ ಒಡೆಯ ಬಲರಾಮ ಭೂಪತಿಗಳು ಏನು ಹೇಳಿದ್ದಾರೆ? ಎಲ್ಲರೂ ಎಚ್ಚರಿಕೆಯಿಂದ ವನವನ್ನ ಕಾಯಿರಿ. ನಿದ್ದೆ ಬಂದ್ರೆ ಸರಿ ಎಣ್ಣೆ ಹಾಕ್ಬೇಕಂದಿದ್ದಾರೆ. ಅಲ್ವಾ, ಕಣ್ಣಿಗೆ ಎಣ್ಣೆಯನ್ನು ಹಾಕಿಕೊಂಡರೆ ನಿದ್ರೆ ಬರೋದಿಲ್ಲವಂತೆ. ಹಾಗಾದರೂ ನಿದ್ರೆ ಬಂದರೆ ಸ್ವಲ್ಪ ಕಷ್ಟ ಸುಖ ಮಾತಾಡಿದರೆ ಆಯ್ತು. ಎಂತ ಮಾತಾಡುದ? ನಿನ್ನ ಮಾತಾಡ್ಲಿಕ್ಕೆ ಎಂತ ವಿಷಯ ಇರ್ತದೆ? ನಿಂಗೆ ಮಾತಾಡ್ಲಿಕ್ಕೆ ವಿಷಯ ಯಾಕ? ಮಾತಾಡ್ಲಿಕ್ಕೆ ಶುರು ಮಾಡಿದರೆ ವಿಷಯ ಅದೇ ಸಿಗ್ತದೆ. ಹಾಗಾದ್ರೆ ಈಗ ಶುರು ಮಾಡುವ. ನಿನ್ನ ಮನೆಯಲ್ಲಿ ಎಂತ ಪದಾರ್ಥ? ನಮ್ಮ ಮನೆಯಲ್ಲಿ ಕೋಳಿ ಪದಾರ್ಥ. ನಿಂಗೆಂತ ಬೇಕನಾ? ನಿಮ್ಮ ಮನೆಯಲ್ಲಿ ಎಂತ ಪದಾರ್ಥ? ನಮ್ಮ ಮನೆಯಲ್ಲಿ ಬರೀ ಮೊಸರನ್ನ. ಯಾಕೆ? ಹೇಗಂದ್ರೆ ಮೊಸರು ತಿಂದ್ರೆ ಜೀವ ತಂಪಾಗಿರ್ತದೆ. ಜೀವ ತಂಪಾಗಿರ್ಬೇಕಾದ್ರೆ ಮೊಸರು ಊಟವೇ ಮಾಡ್ಬೇಕಂತೇನಿಲ್ಲ. ಮತ್ತೆ ಸರಿ ಕುಡಿಬೇಕು, ಬೊಂಡ ಹಾಗೆ ಸರಿ ತಿನ್ಬೇಕು. ಬಾಳೆಹಣ್ಣು. ಬಾಳೆಹಣ್ಣು? ಹೌದು. ಏ ನಂಗ್ ಬಾಳೆಹಣ್ಣು ಕೊಡು, ನಂಗ್ ಬಾಳೆಹಣ್ಣು ಕೊಡು, ನಂಗ್ ಬಾಳೆಹಣ್ಣು ಕೊಡು. ಬೇಡ, ಬಾಳೆಹಣ್ಣು ಉದುರಿದೆ. ಅಲ್ಲ ಅಂತ ಯಾರಾದ್ರೂ ಹೇಳಿದ್ರು? ಬೇಡ, ತಿಂದ್ರೆ ಈ ಬಾಳೆಹಣ್ಣು ತಿನ್ಬೇಕು. ನಂಗೊಡ. ಸ್ವಲ್ಪ ಕಾಯಿ ಅದಕ್ಕಿತ್ತು. ನಂಗೊಡ. ಹಾಲು ಒಟ್ಟಿಲ್ಲ, ನಾನು ಕಡ್ಕಂಡು. ಏ, ಹಣ್ಣನ್ ಕಂಡದ್ದು ನಾನು, ತಕೊಂಡದ್ದು ನಾನು, ಸಿಪ್ಪಿ ತೆಗದ್ ನಾನು, ಹಣ್ಣು ಮಾತ್ರ ಹಿಂಗ್ ಕೊಡ್ತ ನಾನು. ಅದು ನೀ ನಂಗೆ ಹೇಳು ಬೇಡ, ತಿನ್ಕೊಂಡು ನಂಗೆ ಗೊತ್ತಿತ್ತು. ಬಾಳೆಹಣ್ಣಿಂದ ಆಯ್ತಾ? ಇನ್ನೊಂದು ಬಾಳೆಹಣ್ಣು. ಏ, ಭಾರಿ ಚುರುಕಿದ್ದಲ್ಲ. ನಿಂದೊಂದು ವೇಷ ಮಾಡು, ನಿಂದೊಂದು. ನಮ್ಮ ಅಜ್ಜಿ ಹೇಳ್ತಿದ್ರು, ದೇವ್ರು ಕೊಟ್ರೆ ಹಿಂದಿಂದ ಒದ್ದು ಕೊಡ್ತಾನಂತೆ. ಮದಿಬೇಡ್ದ ಕತ್ತೆ. ಯಾರ ಮಂಗ? ನೀ ಮಂಗ, ನಿನ್ನ ಅಪ್ಪ ಮಂಗ, ನಿನ್ನ ಅಜ್ಜ ಮಂಗ, ನಿನ್ನ ಅಜ್ಜಿ ಮಂಗ. ಈ ಮಂಗ ಹೆದರ್ತದಲ್ದ. ಇನ್ನು ನಾವು ಈ ಕೆಲಸ ಬಿಡುವ. ಈ ಮಂಗಗಳ ಸೊಂಟಕ್ಕೆ ಹಗ್ಗ ಹಾಕಿ ಮಂಗಗಳನ್ನ ನಡೆಸೋ ಕೆಲಸ ಶುರು ಮಾಡುವ. ಒಳ್ಳೆ ಸಂಪಾದನೆ ಆಗ್ತದೆ. ಅರ್ಧ ಸಂಪಾದನೆ ನಂಗೂ ಕೊಡ ಆಯ್ತಾ?
ಇದ್ಯಾವುದೋ ನಮ್ಮ ಸ್ವರ ಹಾಗಿಲ್ಲ ಅಲ್ವಾ? ಮಾತಾಡ್ಲಿಕ್ಕೆ ಬರ್ತದೆ ಮಾರೆ. ಏನ್ರ ಅಮಾಸಿ ಸ್ನಾನ ಕೊಟ್ಟಿದ್ದೇನ? ಅಧಿಕ ಪ್ರಸಂಗಿ ಯಾರೋ ನಿನ್ನ ಅಪ್ಪ. ನನ್ನಪ್ಪ ನನ್ನಪ್ಪಿ ಗಂಡ ನಿಂಗೆ ಅಧಿಕ ಪ್ರಸಂಗ. ನಿನ್ನ ಅಪ್ಪ ಅಲ್ಲ, ನಿನ್ನ ಒಡೆಯ ಯಾರ? ಒಡೆಯರಿಗೆ ಮರ್ಯಾದೆ ಕೊಟ್ಟು ಮಾತಾಡ. ಮರ್ಯಾದೆಯಾ? ಕೊಡ್ತೇನೆ ಬಾ. ಹೇ, ನಿಮ್ಮ ಅಪ್ಪ ಮರ್ಯಾದೆ ಕೊಡ್ತಾರೆ. ಯಾಕೆ ಮರ್ಯಾದೆ? ನಿಮ್ಮ ಮರ್ಯಾದೆ ಸಾಕು, ನಿನ್ನ ಬೇಡ. ಹೋಗಿ ನಿಮ್ಮ ಒಡೆಯನಿಗೆ ತಿಳಿಸಿ ಏನಂತ? ನಾವು ಬಂದಿದ್ದೇವೆ ಅಂತ. ಹಾ. ಇಲ್ಲವಾದರೆ ನಿಮ್ಮ ಪುರವನ್ನ ಕಿತ್ತು ಸಮುದ್ರಕ್ಕೆ ಹಾಕ್ತೇವೆ. ಹೌದೇ? ಕಸ್ತೂರಿ ತಿಲಕಂ ಲಲಾಟ ಪಲಕೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣು ಕರೆ ಕಂಕಣೋ ಸರ್ವಾಂಗೇ ಹರಿಚಂದನೋ ಸುಲಲಿತೆ ಕಂಠೇಶು ಮುಕ್ತವಲಿ ಗೋಪತ್ರಿ ಪರಿವೇಷ್ಟಿತೋ ವಿಜಯತೆ ಶ್ರೀ ಗೋಪಾಲ ಚೂಡಾಮಣಿ ಗೋಪಾಲ ಚೂಡಾಮಣಿ ಬಂದನು ದೇವರ ದೇವ ಕಡದ ಕೈಯತ್ತ ತೇರಿ ಕಠಿಣ ತೇರಿ ಕಠಿಣ ತೇರಿ ಬಂದನು ದೇವರ ದೇವ ಬಂದನು ದೇವರ ದೇವ ದೇವರ ದೇವ ಬೆಂಬಿಡದೆ ಭಕ್ತರ ಕಾವ ಬೆಂಬಿಡದೆ ಭಕ್ತರ ಕಾವ ಭಕ್ತರ ಕಾವ ಚಂದ್ರ ಕೋಟಿ ಪ್ರಕಾಶ ಚಂದ್ರ ಕೋಟಿ ಪ್ರಕಾಶ ಚಾರು ತರ ವಿಲಾಸ ಚಾರು ತರ ವಿಲಾಸ ಇಂದ್ರ ನಂದನನ ಭಾವ ಕರುಣ ಸಂಜೀವ ಇಂದ್ರ ನಂದನನ ಭಾವ ಕರುಣ ಸಂಜೀವ
ಕೋಟಿ ಬ್ರಹ್ಮಾಂಡ ನಾಯಕ ಹಬ್ಬ. ದೇವರ ಸವಾರಿ ತಟ್ಟನೆ ಓಲಿಗೆ ಗುಡ್ಡ ಬರಿ ಅಯ್ಯ, ಪ್ರಪಂಚದಲ್ಲಿ ಧರ್ಮ ಸಂಸ್ಥಾಪನೆಯನ್ನು ಮಾಡುವುದಕ್ಕಾಗಿ ಹ್ಮ್ ಅವತಾರವೆತ್ತಿದ ನಾನು ಆ, ದುಷ್ಟನಾದ ಮಾವ ಕಂಸನನ್ನು ಕೊಂದು ಹ್ಮ್ ಸೆರೆಯಲ್ಲಿದ್ದ ಅಜ್ಜ ಉಗ್ರಸೇನನಿಗೆ ಹ್ಮ್. ಈ ಮಧುರಾ ನಗರದ ಅಧಿಕಾರವನ್ನು ಮರಳಿಕೊಡಿಸಿದೆ. ಹ್ಮ್ ಆದರೂ ಆ. ಇಲ್ಲಿನ ಅಧಿಕಾರ ಸೂತ್ರವನ್ನು ಹ್ಮ್. ನಾನೇ ನಿರ್ವಹಿಸಿ ಅಣ್ಣ ಬಲರಾಮನೊಡನೆ ಆಡಳಿತ ನಡೆಸಿಕೊಂಡು ಬಂದಿದ್ದೇನೆ. ಹ್ಮ್ ದೇವೇಂದ್ರನ ಅಪೇಕ್ಷೆಯಂತೆ ಆ, ನರಕಾಸುರನನ್ನು ಸಂಹರಿಸುವುದಕ್ಕಾಗಿ ಹೊರಟಾಗ ಹ್ಮ್ ಮಡದಿ ಸತ್ಯಭಾಮೆಯನ್ನು ಕರೆದುಕೊಂಡು ಹೋಗಿ ಆ, ದುರಳನನ್ನು ಸಂಹರಿಸಿ ಹ್ಮ್ ಸುರಗದ್ದುಗೆಯನ್ನು ದೇವತೆಗಳಿಗೆ ಕೊಡಿಸಿದೆ. ಹ್ಮ್ ಸ್ವರ್ಗದ ಸಮಸ್ತ ಸುವಸ್ತುಗಳೊಂದಿಗೆ ಆ. ಆಗ ತಂದಿದ್ದ ಹ್ಮ್. ಅದಿತಿ ದೇವಿಯ ಕುಂಡಲಗಳನ್ನು ಮರಳಿಕೊಡಿಸಿದೆ. ಆ, ಸತಿ ಸತ್ಯಭಾಮೆಯ ಆಸೆಯಂತೆ ಸುರಪಾರಿಜಾತವನ್ನು ತರಬೇಕೆಂದಿರುವಾಗ ಹ್ಮ್ ದೇವತೆಗಳಿಗೂ ನಮಗೂ ಹ್ಮ್. ಯುದ್ಧ ಸಂಭವಿಸಿತು. ಆ, ಕಾಲಾಗ್ನಿ ರುದ್ರರೇ ಮೊದಲಾದವರನ್ನೆಲ್ಲ ಸೋಲಿಸಿದ ನಾನು ಹ್ಮ್ ಸೋತ ಪುರಂದರನನ್ನು ಸಂತೈಸಿ ಆ. ಪಾರಿಜಾತದೊಂದಿಗೆ ಮರಳಿ ಬಂದೆ. ಹ್ಮ್ ನರಕಾಸುರನ ಸೆರೆಯಲ್ಲಿದ್ದ ಆ, 16,000 ತರುಣಿಯರನ್ನ ಮದುವೆಯಾದೆ. ಹ್ಮ್ ಎಲ್ಲರೊಂದಿಗೆ ಸಂಭ್ರಮದಿಂದ ಕಾಲ ಕಳೆಯುತ್ತಿದ್ದೇನೆ. ಹ್ಮ್ ಹಾ, ಅದಾರು ಬರುತ್ತಿರುವುದು? ಅನಿತರಲು ಇವನ ಪಾಲಕರೈ ತಂದು ದೇವ ವಂದಿಸಿಕೊಂಡಿದ್ದೇವೆ. ಎದ್ದೇಳಿ. ಯಾರು? ನಾವು ಒಡಕಾಯ್ತಿರುವವರು. ಹೇ, ವನ ಕಾಯುತ್ತಿರುವವರು. ಏನು ವಿಷಯ? ಹೇಳಿ. ಲಾಲಿತದೇ ಕೆಲದೀವು ಲಾಲಿತದೇ ಕೆಲದೀವ ಲಾಲಿತದೇ ಕೆಲದೀವ ನಮ್ಮ ಗೋಳನು ಪೇಳ್ವೆವು ಜೀವ ನಮ್ಮ ಗೋಳನು ಪೇಳ್ವೆವು ಜೀವ ಬಾಲಕರಂದದಿ ಸಲಹಿದೆ ನಮ್ಮನು ಬಾಲಕರಂದದಿ ಸಲಹಿದೆ ನಮ್ಮನು ಕಾಳಿಯ ಮದನ ಶಿಲೋಲ ಮುಕುಂದ ಕಾಳಿಯ ಮದನ ಶಿಲೋಲ ಮುಕುಂದ ಬಾಲಕರಂದದಿ ಸಲಹಿದೆ ನಮ್ಮನು ಕಾಳಿಯ ಮದನ ಶಿಲೋಲ ಮುಕುಂದ ದೇವ, ಇಲ್ಲಿಯವರೆಗೆ ನೀವು ನಮ್ಮನ್ನು ಮಕ್ಕಳಂತೆ ಕಾಣಿಸಿದ್ದೀಯಾ? ನನಗೆ ಯಾವುದೇ ಕಷ್ಟ ಬಂದಿರಲಿಲ್ಲ. ಸುಖವಾಗಿ ವನವನ್ನು ಕಾಯ್ದುಕೊಂಡು ಸಂತೋಷದಿಂದ ಇದ್ದೆವು. ಸರಿ, ಆದರೆ ಇನ್ನು ಸಂತೋಷವಿಲ್ಲ, ಮತ್ತೆ ಸಂಕೋಚ. ಓಹೋ, ಹೆಂಡತಿ ಗರ್ಭಿಣಿ ಇರಬೇಕು, ಬಿಡುವಬೇಕೇನೋ? ಚೀ ಚೀ ಚೀ, ಹೆಂಡತಿ ಗರ್ಭಿಣಿ ಆದ್ರೆ ನಮ್ಗೆ ಬಿಡುವು ಬೇಡವೇ ಬೇಡ. ಯಾಕೆ? ಯಾಕಂದರೆ ಹಡಿಯುವುದವಳು ಅಲ್ವೇ, ನಾವಲ್ಲ ತಾನೆ. ಹಾಗಾದ್ರೆ ಸಂಕೋಚ ಯಾಕೆ? ಮಂಗಗಳಿಂದ ಪೆಟ್ಟು ತಿಂದು ಬಂದಿದ್ದೇವೆ ದೇವ. ಅದನ್ನು ಹೇಳೋ ಸಂಕೋಚ. ಮಂಗಗಳು ಪೆಟ್ಟು ಏನದು? ಸರಿಯಾಗಿ ಹೇಳಿ. ತರುಚರರೀರ್ವರು ಬಂದು ತರುಚರರೀರ್ವರು ಬಂದು ತರುಚರರೀರ್ವರು ಬಂದು ನಮ್ಮ ಪುರದೊಳು ಶೌರ್ಯದೊಳಿಂದು ನಮ್ಮ ಪುರದೊಳು ಶೌರ್ಯದೊಳಿಂದು ನೆರವ ಸಲ್ಗೇರಿ ಗ್ರಹಗಳನ್ನುರುಳಿಸಿ ನೆರವ ಸಲ್ಗೇರಿ ಗ್ರಹಗಳನ್ನುರುಳಿಸಿ ತರುವಿನೊಳೆಲ್ಲರ ಬಡಿ ತಟ್ಟಿದರು ತರುವಿನೊಳೆಲ್ಲರ ಬಡಿ ತಟ್ಟಿದರು ನೆರವ ಸಲ್ಗೇರಿಯ ಗ್ರಹಗಳನ್ನುರುಳಿಸಿ ತರುವಿನೊಳೆಲ್ಲರ ಬಡಿ ತಟ್ಟಿದರು ದೇವ, ನಾವು ಸಂತೋಷದಿಂದ ವಾನರ ಕೊಲೆ ಮಾಡಿಕೊಂಡಿರುವಾಗ ಏ, ನಿಮಗೆ ವಾನರ
ವನಪಾಲಕರೇ. ಇಲ್ಲದಿದ್ದರೆ ಮೊದಲೇ ಕಿತ್ತು ಸಮುದ್ರಕ್ಕೆ ಎಸೆಯುತ್ತಾರೆ. ವನಪಾಲಕರೇ, ನಿಮ್ಮ ಕಷ್ಟ ನನಗೆ ತಿಳಿಯಿತು. ಇನ್ನು ನಾನು ನೋಡಿಕೊಳ್ಳುತ್ತೇನೆ, ನೀವು ತೆರಳಿ. ಪುರಜನರಲ್ಲಿ ಕೇಳುವಾಗ ಪುರಜನರ ನುಡಿ ಕೇಳಿ ಪುರಜನರ ನುಡಿ ಕೇಳಿ ಪುರಜನರ ನುಡಿ ಕೇಳಿ ಹರಿಯು ತನ್ನಯ ಮನದಿ ಹರಿಯು ತನ್ನಯ ಮನದಿ ತರುಚರರು ಯಾರಿಂತ ತುರುಳಾರಗಿಗೆರು ತರುಚರರು ಯಾರಿಂತ ತುರುಳಾರ ಆಗಿಗರು ತರುಚಾರರು ಯಾರಿಂತ ತುರುಳಾರಾಗಿಗರು ಅರೆಗಳಿಗೆ ಯೋಚಿಸುತ್ತ ಲಕ್ಷ್ಮಿನಿ ತುತರಾದೆ ಅರೆಗಳಿಗೆ ಯೋಚಿಸುತ್ತ ಲಕ್ಷ್ಮಿನಿ ತುತರಾದೆ ಶರಣಮೈ ತತ್ವಿವಿದರೆನುತ ನಿಶ್ಚಯಿಸಿ ಶರಣಮೈ ತತ್ವಿವಿದರೆನುತ ನಿಶ್ಚಯಿಸಿ ಅರೆಗಳಿಗೆ ಯೋಚಿಸುತ್ತ ಲಕ್ಷ್ಮಿನಿ ತುತರಾದೆ ಶರಣಮೈ ತತ್ವಿವಿದರೆನುತ ನಿಶ್ಚಯಿಸಿ ಏನು ಆಶ್ಚರ್ಯ, ಈವರೆಗೆ ಹೀಗೆ ನಡೆದಿದ್ದಿಲ್ಲ. ಇಲ್ಲಿಯವರೆಗೆ ಬಂದು ಇಂತಹ ಕೆಲಸ ಮಾಡಿದ್ದಾರೆಂದರೆ ಯಾರಿರಬಹುದು? ಹಾ ಹಾ, ತ್ರೇತಾಯುಗದಲ್ಲಿ ನನ್ನ ಶರಣರಾಗಿದ್ದ ಅಶ್ವಿನಿ ದೇವತೆಗಳ ಸುಕುಮಾರರಾದ ಮೈಂದದ್ವಿವಿದರು ಇಲ್ಲಿಯವರೆಗೆ ಬಂದಿದ್ದಾರೆ. ಈ ಕೃಷ್ಣ ಬಲರಾಮರೇ ಹಿಂದಿನ ರಾಮ ಲಕ್ಷ್ಮಣರು ಎಂಬುದನ್ನು ಅರಿಯದೆ ತುಂಟಾಟ ಮಾಡುತ್ತಿದ್ದಾರೆ. ಇರಲಿ, ಒಳ್ಳೆಯದೇ ಆಯಿತು. ಈ ಕೃಷ್ಣ ಯಾರು, ಇವನ ಯೋಗ್ಯತೆ ಏನು ಎಂಬುದು ತಿಳಿದಿದ್ದರೂ ಅಹಂಕಾರಿಗಳಾಗಿ ವ್ಯವಹರಿಸುವವರು ನಮ್ಮಲ್ಲಿ ಕೆಲವು ಮಂದಿ ಇದ್ದಾರೆ. ಅಂತವರಲ್ಲಿ ನನ್ನ ವಾಹನ ಗರುಡನೂ ಒಬ್ಬ. ದೇವಲೋಕದಿಂದ ಅಮೃತ ಕಲಶವನ್ನು ತಂದುಕೊಟ್ಟವನು ತಾನು ಎಂಬ ಅಹಂಕಾರವನ್ನು ತಳೆದಿದ್ದಾನೆ. ಇವನ ಅಹಂಕಾರವನ್ನು ಆ ಮಂಗಗಳಿಂದಲೇ ಮುರಿಸಬೇಕು. ಇಲ್ಲಿಂದಲೇ ಪ್ರಾರಂಭ ನನ್ನ ಲೀಲಾ ನಾಟಕ. ಓ ಗರುಡ, ಬಾರಯ್ಯ ಹೀಗೆ. ಚರಣದೊಳಗಿರಗಿರ್ಪ ಗರುಡನ ಮುರಹರನು ಮನ್ನಿಸುತ್ತಲೆಂದನು. ಮುರಹರನು ಮನ್ನಿಸುತ್ತಲೆಂದನು. ಪುರದ ಮಧ್ಯದೊಳು ಭಯವಾನರ ವೀರರೈ ತಂದು
ಭಯವಾನರ ವೀರರೈ ತಂದು ದುರುಳತನವನು ಗೈವರವರನು ವೇಗದಿ ಕರೆದು ತಹುದೆನ್ನೆಡೆಗೆ ದುರುಳತನವ ಗೈವರನು ವೇಗದಿ ಕರೆದು ತಹುದೆನ್ನೆಡೆಗೆ ಬರದಿರೆ ತುರದಿರಟ್ಟೆಯ ಕಟ್ಟಿ ಕರೆದರೆಂದು ನೇಮಿಸಿದ ಮಧುರೆಯಲ್ಲಿ ಪ್ರತಿನಿತ್ಯವೆಂಬಂತೆ ಏನಾದರೊಂದು ಹೊಸತನ ನಡೆಯುತ್ತಲೇ ಇರುತ್ತದೆ. ಕಾಣುವವರಿಗೆ ಅದು ಹೊಸತನವಾದರೂ ಈ ಕೃಷ್ಣನಿಗೆ ಅದು ಹೊಸತನವೇನೂ ಅಲ್ಲ. ನಿನಗೆ ಗೊತ್ತೇ ಇದೆ. ಆದರೆ ಇಂದು ಉಭಯ ವಾನರ ಧೀರರು ಬಂದು ನಮ್ಮ ವನವನ್ನೆಲ್ಲ ಪುಡಿ ಮಾಡಿ ಗುಡಿ ಗೋಪುರಗಳನ್ನು ಧ್ವಂಸ ಮಾಡಿದ್ದಾರೆ. ನೀನು ಈಗಿಂದೀಗಲೇ ಅಲ್ಲಿಯವರೆಗೆ ತೆರಳಿ ಅವರನ್ನು ಕರೆತರಬೇಕು. ಬಾರದಿದ್ದರೆ ಧುರಮುಖೇನ ಅವರನ್ನು ಸೋಲಿಸಿ ಎಳೆದು ಕರೆತ. ಇದು ನಿನ್ನಿಂದ ಆದೀತೆ. ದೇವಾ, ಕಾರ್ಯವನ್ನು ಹೇಳಬೇಕಾದರೂ ಆಲೋಚಿಸಬೇಕು. ಧೀರನಿಗೆ ಮಂಗಗಳನ್ನು ತರುವ ಕೆಲಸವೇ, ಬೇರೆ ಯಾರು ಸಿಗಲಿಲ್ಲವೇ? ಗರುಡ, ಆ ಮಂಗನನ್ನು ಹಿಡಿಯಲಿಕ್ಕೆ ಹೋದ ನಮ್ಮವರೆಲ್ಲ ಬಡಿಗೆ ತಿಂದು ಬಂದಿದ್ದಾರೆ ಎಂಬಲ್ಲಿಗೆ ಅವರು ಅಸಮ ಸಾಹಸಿಗಳು ಎಂದಾಗಲಿಲ್ಲವೇ? ಅವರನ್ನು ಸೆರೆ ಹಿಡಿಯಲು ಪರಾಕ್ರಮಿಗಳೇ ಬೇಕು. ನಮ್ಮಲ್ಲಿ ಅಸಮ ಸಾಹಸಿ ಎಂದರೆ ಸದ್ಯಕ್ಕೆ ನೀನೊಬ್ಬನೇ. ನೀನು ಮಾಡಿದ ಕೆಲಸ ಹೇಳಲಿಕ್ಕೆ ಹೋದರೆ ಮುಖಸ್ತುತಿಯಾದೀತು. ಹಾಗಾಗಿ ವಿವರಿಸಲು ಹೋಗುವುದಿಲ್ಲ. ಈ ಕೆಲಸಕ್ಕೆ ಯೋಗ್ಯನಾದವನು ನೀನೆ. ದೇವಾ, ಹರಿಯಿಂದ ನುಡಿ ಕೇಳುತ್ತೆ. ನಾಗಾಂತಕ ವರದನು ಗರ್ಭಿಸುತ್ತ ಪರಚರರು ಉಭಯರ ಬೇಗದೆ ಮಂಗಿಸಿ ಬರುವೆನು ಸಾಧಿಸೇಳು. ದೇವಾ, ನನ್ನ ಪರಾಕ್ರಮದ ಬಗ್ಗೆ ನಿನಗೆ ತಿಳಿದಿದೆ. ಆದರೆ ಆ ಕಾಡು ಕಪಿಗಳಿಗೆ ತಿಳಿಯುವುದಿಲ್ಲ. ನಿನ್ನನ್ನು ಹೊತ್ತುಕೊಂಡು ಹೋಗುವ ಈ ಗರುಡನ ಸಾಹಸ ಆ ಕಾಡು ಕಪಿಗಳಿಗೂ ತಿಳಿಯಲಿ. ನಿಶ್ಚಿಂತೆಯಿಂದ ಇರು. ನಾನೀಗಲೇ ಹೊರಟೆ. ಗರುಡ, ಮಂಗಗಳನ್ನು ಕೊಲ್ಲಬೇಡ. ಸೆರೆ ಹಿಡಿದು ತಂದರೆ ಸಾಕು. ಆಗಲಿ ದೇವ. ಮತ್ತೆ ಎರಡು ಬಿದ್ದು ಹೊರತು ಬರಬೇಡ. ಅಂದ್ರೆ ಎರಡು ಮಂಗಗಳು ಮರದಿಂದ ಬಿದ್ದು ಹೊರತು ಬರಬೇಡ ಎಂದೆ. ಅಹಂಕಾರ ಇಳಿತದೆ ನೋಡು. ಅದಕ್ಕೆ ಅಲ್ವೇ ನಿನ್ನನ್ನು ಕಳಿಸುತ್ತಿರುವುದು. ಆಗಲಿ ದೇವ, ನಿಶ್ಚಿಂತೆಯಿಂದ ಇರಿ. ಹೋಗಿ ಬಾ. ಹರಿವಳಿಂತು ದುರಂದಾಗ ಪಾದಾಂತಕ್ಕೆ ಎರಗುತ್ತ ನಡೆದ ಬೇಗ. ಪಾದಾಂತಕ್ಕೆ ಎರಗುತ್ತ ನಡೆದು ಬೇಗ. ಪರ್ವತ ಗುತ್ತಗಾಲ ಇರುವ ಗಂಡ ಭ್ರಾಂತ ಕೆಲಕೊತ್ತಿಗಳರೆ ನಮ್ಮ ಪಟ್ಟಣಗಳು ಸಲಿಗೆ ಬಂದನೆಂದು ಕೊಲವರ ಕೃಷ್ಣಗೆ ಮನಬಾರದೆನ್ನೋಳು ಗೆಳತಾರೆಂದು ಏನಿದೆ ನಿಮ್ಮ ಕಪಿಚೇಷ್ಟೆ? ಪೂರ್ವಾಪರದ ಯೋಚನೆಯನ್ನು ಮಾಡದೆ ನಮ್ಮ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾದ ನಮ್ಮವರನ್ನೆಲ್ಲ ನಿಮ್ಮ ಕಪಿಚೇಷ್ಟೆಯ ಮೂಲಕ ನೋಯಿಸಿದ್ದೀರಿ. ನಿಮ್ಮ ಒಡೆಯನಿಗೆ ಉರಿಸು ಬರುವಂತೆ ಮಾಡಿದ್ದೀರಿ. ನಮ್ಮ ಒಡೆಯ ಕೃಷ್ಣ ನಿಮ್ಮನ್ನು ಕೊಂದೇ
ಹೊರತೆ ಕಳುತ ಬೇದರಾಗ ಅನುವರದಳು ನಿನ್ನ ಕೊಂದರೆ ಕಷ್ಟವ ಕರಬೇಗ ನಲಿಬಾನು. ಏನು ನಾವಲ್ಲಿಗೆ ಬರದಿದ್ದರೆ ನಮ್ಮ ನಕ್ಕಲು ಮೊದಲು ನಿನ್ನನ್ನೇ ಕೊಂದು ಕಳೆದರೆ ಆ ಕೃಷ್ಣ ಬಂದೇ ಬರುತ್ತಾನೆ. ಕೈಯಲ್ಲಿ ತೂಗುತ್ತಿರುವಂತ 2 ಅಕ್ಷರವನ್ನು ನೋಡು. ಸರುಚರೇಂದ್ರರೆಂದ ನುಡಿಗೆ ತನ್ನರಿ ಸರುಚರರ ಸರುಚರೇಂದ್ರರೆಂದ ನುಡಿಗೆ ಗರುಡನಾಗ ಕೋಪಿಸುತ್ತ ಗರುಡನಾಗ ಕೋಪಿಸುತ್ತ ಪರದು ಮುಷ್ಟಿಯಿಂದ ರಕ್ಷಣ ಪಕ್ಷಿಗಳೇ ಏನು ಕಪಿಚೇಷ್ಟೆ ಮಾಡಿದವು ಎಂದು ಹೋಗಲಿ ಬದುಕಲಿ ಎಂದು ದಾರಿ ತೋರಿಸಿದರೆ ಬಾಯಿಗೆ ಬಂದಂತೆ ಒದರುವಿರಿ. ಎಲ್ಲಿಗೋ ಅಮಾವಾಸ್ಯೆಗೆ ಹೋದ ಪ್ರಾಣಿಗಳು. ನಿನ್ನನ್ನು ಕಟ್ಟಿ ಹಾಕ್ತೇನೆ. ನಿನ್ನನ್ನು ಬೆತ್ತೇನೆ ಮುಗ್ಸ್ತೇನೆ. ನಿನ್ನ ಮುಂದೆ ಅಣ್ಣ ಹೇಗೆ ಬಿದ್ದಿದ್ದಾನೆ ನೋಡು. ನಮ್ಮ ಇವನನ್ನ ಹೀಗೆ ಬಿಡಬಾರದು. ಏನು ಮಾಡ್ಬೇಕು? ನಮ್ಮ ಬಾಲವನ್ನ ಬೆಳೆಸಿ ಅದರಲ್ಲಿ ಇವನ್ನ ಜೋಗುಳ ಮಾಡಬೇಕು. ಆ ಸೂರ್ಯನ ಪ್ರಖರತೆಗೆ ಈತನ ಗರಿಗಳೆಲ್ಲ ಸುಟ್ಟು ಹೋಗಬೇಕು. ಆ ಮೂಲಕ ಈ ಕಪ್ಪಿಗಳ ಸಾಹಸ ಬಂದಾಗಬೇಕು. ಒಳ್ಳೆಯ ಉಪಾಯ, ಹಿಡಿಯವನನ್ನ. ಜೋ 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 ಪನ್ನೆಗೆ ಕುಲಕ್ಕೆ ಎಮ್ಮಾರಿ ಜೋ ಜೋ ಪನ್ನೆಗೆ ಕುಲಕ್ಕೆ ಎಮ್ಮಾರಿ ಜೋ ಜೋ ಗುಣಭೇದ ಮಾಸ ಬಗೆಹರಿ ಜೋ ಜೋ ಗುಣಭೇದ ಮಾಸ ಬಗೆಹರಿ ಜೋ ಜೋ ದೀರ್ಘದ ನಾಶ ವಿಕಾರಿ ಜೋ ಜೋ ದೀರ್ಘದ ನಾಶ ವಿಕಾರಿ ಜೋ ಜೋ ರಣ ಏಡಿ ಪಾಪಿ ಜೋಕಾರಿಯೇ ಜೋ ಜೋ ರಣ ಏಡಿ ಪಾಪಿ ಜೋಕಾರಿ ಜೋ ಜೋ ಪಾಪಿ, ನಿನ್ನನ್ನು ಕೊಂದು ನಮಗೇನಾಗಬೇಕು? ಬಿದ್ದಿರಿ ಇಲ್ಲೇ. ಗರಿಗಳೆಲ್ಲವೂ ಸುಟ್ಟು ಕರಗಿ ಬೆಂಡಾಗುತ್ತೆ ಧರಣಿಯೊಳು ಬೀಳುತ್ತೇಳುತ್ತಲೇ ತರುತ್ತಿರ ಇನ್ನೇನು ಗೈವರೋ ಎನ್ನುತ್ತಲೇ ಶಿರವ ತಗ್ಗಿಸಿ ಭಯದೊಳಗೆ ತರುಚರರಿನ್ನೇನ ಗೈವರೋ ಎನ್ನುತ್ತಲೇ ಶಿರವಾದ ಕಿತಿ ಭಯದೊಳಗೆ ಮುರಾರಿ ರಕ್ಷಿಸೋ ರಕ್ಷಿಸು. ಗರುಡ ಮಂಗ ಮಂಗಗಳ ಸೊಕ್ಕು ಮುರಿಯುತ್ತೇನೆ ಎಂದು ಹೇಳಿದೆಯಲ್ಲ, ಏನಾಯಿತು? ದೇವ, ಮಂಗಗಳ ಸೊಕ್ಕು ಮುರಿಯುವುದು ಹಾಗಿರಲಿ. ನನ್ನ ಸೊಕ್ಕು ಮುರಿಯಿತಲ್ಲ, ಅಮೃತ ಹಸ್ತದಿಂದ ತಡವಿದ್ದೇನೆ. ಎದ್ದೇಳು. ಏನಾಯಿತು? ಮುರಗರಲಾಲಿತು ಕಪಿಗೆ ಕಸದಿ ಮುರಗ
ಲಾಲಿತು ಕಪಿಗೆ ಸಾಹಸದಿ ಪರಮ ವಿಕ್ರಮಾರಯ ಇದಿರಿಲ್ಲ ಜಗದಿ ಪರಮ ವಿಕ್ರಮಾರಯ್ಯ ಇದಿರಿಲ್ಲ ಜಗದಿ ಪುರತೋಳುರ್ವನಗಯ್ಯ ಕೆಳಗಿದೆ ನಾನು ಪುರತೋಳುರ್ವನಗಯ್ಯ ಕೆಳಗಿದೆ ನಾನು ಸರಿದಾರಿ ಸಮರಾದಿ ಕಡೆಯೋಳಗವನು ಸಾರಿ ಸಾರಿ ಸಮರಾದಿ ಕಡೆಯೋಳ ಅವನು ಮುರಾರಲಾಲಿತು ಕಪಿಗತ ಹಸದಿ ಕಪಿಗಳನ್ನು ತರುತ್ತೇನೆ ಎಂದಿದ್ದು ಸತ್ಯ. ಆದರೆ ಆ ಕಪಿಗಳು ಸಾಮಾನ್ಯವಲ್ಲ. ಮಾಡಿದ ಸುರದಲ್ಲಿ ನನ್ನ ಪಾಲಿಗೆ ಸೋಲುಂಟಾಯಿತು. ಆ ಮಂಗಗಳು ತಮ್ಮ ಬಾಲವನ್ನು ಬೆಳೆಸಿ ಅದರಲ್ಲಿ ನನ್ನನ್ನು ಸಿಕ್ಕಿಸಿ ಸೂರ್ಯಮಂಡಲಕ್ಕೆ ಎಸೆದರು. ಅಲ್ಲಿನ ಸೂರ್ಯನ ಕಿರಣಕ್ಕೆ ನನ್ನ ರೆಕ್ಕೆಗಳೆಲ್ಲ ಸುಟ್ಟು ಹೋದವು. ನಾನು ಕಂಗೆಟ್ಟ ದೇವ. ಗರುಡ, ನಿನ್ನ ಮಾತನ್ನು ಕೇಳುತ್ತಿದ್ದರೆ ನಂಬಿಕೆ ಬರುತ್ತಾ ಇಲ್ಲ. ನೀನಾದರೂ ಸಾಮಾನ್ಯನೇ. ದೇವಲೋಕಕ್ಕೆ ಹೋಗಿ ಸುಮನಸರನ್ನು ಗೆದ್ದು ಅಮೃತ ಕಲಶವನ್ನು ತಲೆಗೆ ತಂದ ಸಮಸಾಹಸಿ. ಆದರೂ ಕೇವಲ 2 ಮಂಗಗಳಿಂದ ಸೋತೆ ಎಂದರೆ ನಂಬಲಿಕ್ಕೆ ಆಗುತ್ತಿಲ್ಲ. ಸುಳ್ಳು ಹೇಳ್ತಾ ಇದ್ದೀಯಾ ಹೇಗೆ ದೇವ? ನನಗೂ ಮೊದಲು ಒಂದು ಅಹಂಕಾರವಿತ್ತು. ನಾನೇ ಬಲವಂತ ಎನ್ನುವುದು. ಈಗ ಆ ಅಹಂಕಾರವೆಲ್ಲ ಕರಗಿ ನೀರಾಗಿ ಹೋಗಿದೆ. ಓ ಗರುಡ ದೇವ, ಗರುಡ ಕೇಳಿ ಮಧುರೆಯಾಳುವ ಗರುಡ ಕೇಳಿ ಮಧುರೆಯಾಳುವೆ ದೊರೆಗಳೆಮ್ಮ ಕೃಜರೋ ದೊರೆಗಳು ಎಮ್ಮ ಕೃಜರೋ ದೊರೆದಲ್ಲಿ ದುರದಲ್ಲಿ ಸರಿಯ ಕಾಣೇನು ಅವರ ಶೌರ್ಯಗೆ ಧರಣಿಯೊಳಗೆ ದುರದಲ್ಲಿ ಸರಿಯ ಕಾಣೇನು ಅವರ ಶೌರ್ಯಗೆ ಧರಣಿಯೊಳಗೆ ಸರಿಯ ಕಾಣೆನು ಅವರ ಶೌರ್ಯಕ್ಕೆ ಧರಣಿಯೊಳಗೆ ಗರುಡ, ನಮ್ಮಣ್ಣ ಬಲಭದ್ರ ಭೂಪತಿಗಳು ಮಹಾಪರಾಕ್ರಮಿಗಳು. ಅವರ ಬಲಕ್ಕೆ ಇಂದು ಸರಿಸಾಟಿ ಯಾರೂ ಇಲ್ಲವಂತೆ. ಅವರೇ ಹೇಳಿದ್ದು ಹಿಂದೆ ಪ್ರಳಂಬಾದಿಗಳನ್ನು ಕೊಂದು ಮುಗಿಸಿದವರು. ನೀನೀಗ ಒಂದು ಕೆಲಸ ಮಾಡು. ಈವರೆಗೆ ಆದ ಘಟನೆಯನ್ನ ನನ್ನ ಅಣ್ಣನಿಗೆ ತಿಳಿಸು. ಆದ ತಕ್ಕ ಶಾಸ್ತಿ ಮಾಡುತ್ತಾನೆ. ಆದರೆ ಒಂದು ವಿಷಯ, ನಾನು ಹೇಳಿದ್ದೇನೆ ಎಂದು ಅಣ್ಣನಲ್ಲಿ ಹೇಳಬೇಡ. ಹೋಗಿ ಬಾ. ಆಗಲಿ ದೇವ. ಗರುಡನ ಗರ್ವಭಂಗವಾದಂತಾಯಿತು. ಇನ್ನು ನನ್ನ ನಾಟಕದ 2ನೆಯ ಅಂಕ ಅಣ್ಣನ ಗರ್ವಭಂಗ ಮಾಡುವುದು. ನೋಡೋಣ. ತತ್ತಿನದೇ ತತ್ತಿನ ತತ್ತೈ ತತ್ತಿನದೇ ತತ್ತದೇ ತತ್ತದೇ
ಎತ್ತ ದಿನೆ ದೀಪೆ 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 ಹರುಷದಿ ಪೃಥ್ವಿಪತಿ ಬಲಭದ್ರ ಹರುಷದಿ ಸಚಿವ ಸೇನ ಮೊತ್ತದೊಡನೆ ಇತ್ತನಾಲದ ಸಚಿವ ಸೇನ ಮೊತ್ತದೊಡನೆ ಸಚಿವ ಸೇನ ಮೊತ್ತದೊಡನೆ ಬಲಭದ್ರ ಕೃಷ್ಣಭದ್ರ ಸುಭದ್ರ ನಾವು 3 ಮಂದಿ ಮಕ್ಕಳು ವಸುದೇವ ದೇವಕಿಯರಿಗೆ ನನ್ನನ್ನು ಬಲಭದ್ರನೆಂದು ಕೊಂಡಾಡುವರು. ಅದೇನೋ ನಮ್ಮ ಜನನ ಸಮಯದಲ್ಲಿ ಈ ಮಧುರೆಗೆ ಮಂಕು ಕವಿದಂತಾಗಿ ಇಲ್ಲಿಯ ಜನರು ಅರಸ ಕಂಸನಿಂದ ಬಹಳ ಕಷ್ಟಪಟ್ಟಿದ್ದಾರೆ. ಆ ಕಂಸ ನಮ್ಮನ್ನು ನಾಶ ಮಾಡಲೆಂದು ಪಟ್ಟ ಪ್ರಯತ್ನಗಳೆಷ್ಟು ಅವೆಲ್ಲವನ್ನೂ ನಮ್ಮ ಬಾಲ್ಯದಲ್ಲಿ ಬಾಲ ಲೀಲೆಗಳಿಂದ ಮಣ್ಣುಗೂಡಿಸಿದ್ದೇವೆ. ಕೊನೆಗೆ ಆತನನ್ನು ಅವನ ಆಸ್ಥಾನದಲ್ಲಿ ಕುತ್ತಿಕೊಂಡಿದ್ದೇವೆ. ಈಗ ಮಧುರೆ ಜನರೆಲ್ಲರೂ ಶಾಂತಿಯಿಂದ ಹಾಗೂ ಸಂತೋಷದಿಂದ ಉಸಿರು ಬಿಡ್ತಾ ಇದ್ದಾರೆ. ಕೃಷ್ಣ ಬಲರಾಮರಲ್ಲಿ ಅದ್ಭುತ ಶಕ್ತಿಯನ್ನು ನೋಡಿದ ಜನ ನಮ್ಮನ್ನು ದೇವರೆಂದು ಪೂಜಿಸುತ್ತಿದ್ದಾರೆ. ಇರಲಿ, ಇಂದು ಎಂದಿನಂತೆ ಯಾದವ ಪ್ರಮುಖರನ್ನೆಲ್ಲ ಕೂಡಿಕೊಂಡು ಓಲಗವನ್ನಿಟ್ಟಿದ್ದೇನೆ. ಯಾರದೂ ಅನಿತರಳು ಗರುಡ ತಾನೈತೆ ಗರುಡ ಎದ್ದೇಳು. ಬಹಳ ಅವಸರದ ಪ್ರವೇಶ. ಕೃಷ್ಣನಲ್ಲಿಂದ ಬಂದೆಯೋ ಅಥವಾ ಬೇರೆಡೆಯಿಂದ ಬಂದೆಯೋ? ಬಂದಿದ್ದು ಮಧುರೆಯಿಂದಲೇ. ಯಜಮಾನರ ಗಮನಕ್ಕೆ ಬಾರದ ಒಂದು ವಿಷಯ ನಮ್ಮ ಪುರದಲ್ಲಿ ನಡೆದಿದೆ. ಏನದು? ನಮ್ಮ ಉಪವನದಲ್ಲಿ 2 ಮಂಗಗಳ ಹಾವಳಿ. ಮಂಗಗಳೇ ಏನು ಮಾಡಿದ್ದಾರೆ ಅವು? ಸಾಯಿಸಬೇಕು. ಪುರದೊಳಗಿಹ ಗ್ರಹಗಳನ್ನೆಲ್ಲ ಮುರಿದರು. ಪುರದೊಳಗಿಹ ಗ್ರಹಗಳನ್ನೆಲ್ಲ ಮುರಿದರು. ಕಾಮಪಾಲ ಪುರದೊಳಗಿಹ ಗ್ರಹಗಳನ್ನೆಲ್ಲ ಮುರಿದರು. ಕಾಮಪಾಲ ಪರಮ ಭೀತಿಯ ನಿತ್ತು ಜನರ ಮರ್ತಿದುವರು. ಪರಮ ಭೀತಿಯ ನಿತ್ತು ಜನರ ಮರ್ತಿದುವರು. ಕಾಮಪಾಲ ನಮ್ಮ ಉಪವನದಲ್ಲಿ 2 ಮಂಗಗಳ ಹಾವಳಿ.
ಏನಂದೆ ತೋರ್ಕೆ ಏನಂದೆ ಏನಂದೆ ತೋರ್ಕಿನಿ ಹೀನತನದೊಳಗೆ ಮೌನರಾದೆ ಅವಮಾನಗಳಿವೆ ಏನಂದೆ ಗರುಡ, ಮುಚ್ಚೋಪಾಯ್, ಏನು ಹೇಳ್ತಾ ಇದ್ದೀಯ? ಇಲ್ಲವಾದರೆ ಯಾರ ಎದುರಿಗೆ ಮಾತನಾಡ್ತಾ ಇದ್ದೀಯ ಎಂಬ ಎಚ್ಚರಿಕೆ ಬೇಕು. ನನ್ನಂತಹ ಪರಾಕ್ರಮಿ ಎದುರು ಆ ಕಾಡು ಕಪ್ಪಿಗಳನ್ನು ಹೊಗಳ್ತಾ ಇದ್ದೀಯಲ್ಲ. ಜಗತ್ತೇ ಧುರಪರಾಕ್ರಮಿ ಬಲರಾಮ ಎಂದು ಕೊಂಡಾಡುತ್ತಿರುವಾಗ ನೀನೊಬ್ಬ ಬಂದು ಯಾಕಷ್ಟಿತ್ತ ಕಾಡು ಕಪ್ಪಿಗಳನ್ನು ಹೊಗಳ್ತಾ ಇದ್ದೀಯಲ್ಲ. ಯಾಕೆ? ದೇವ ಎರಡು ಬಳಿಗೆ ಬಿದ್ರು ಬಿದ್ದಿತು. ಅಯ್ಯ, ಅರೆ ಕ್ಷಣದಲ್ಲಿ ಆ ಕಪ್ಪಿಗಳನ್ನು ಗೆದ್ದು ಬರ್ತೇನೆ. ನಾನು ಹೋಗುವ ಅಬ್ಬರಕ್ಕೆ ಅವು ಹೆದರಿ ಓಡಬೇಕು. ಅಷ್ಟು ವಿಜೃಂಭಣೆಯಿಂದ ಹೋಗ್ತೇನೆ. ಅನುತ್ತರು ಬಲರಾಮನು ಅನುತ್ತರು ಬಲರಾಮನು ಮುಂದೊತ್ತುತ್ತ ಗರವೇಗ ನಡಿತಂದನು ಮುಂದೊತ್ತುತ್ತ ಗರವೇಗ ನಡಿತಂದನು ಅನುತ್ತರು ಬಲರಾಮನು ಮುಂದೊತ್ತುತ್ತ ಗರವೇಗ ನಡಿತಂದನು ಕಿರಿಸಿರಿ ಮುಸುನವ ತಿರುತ್ತ ಬೇಡದವರು ತಿರುಗಳು ಓ ಕಪಿವೀರನೇ, ಅರೇಲೋ ನಮ್ಮಿ ಪುರದಿ ಲೂಟಿಯೋಗೈವೋ ಒಂದದಿ ಕುತಕ ತಯ್ಯ ದಿನ ತತ್ತಂತದಿ ಕುತಾದಿ ಆರೇಲೋ ಆರೇಲೋ ನಮ್ಮಿ ಪುರದೊಳು ಲೂಟಿಯ ಪುರದೊಳು ಲೂಟಿಯ ಆರು ಗೈಯುವ ವೀರರು ಲೂಟಿಯ ನಾರು ಗೈಯುವರು ನೀವು ಕ್ರೂರ ಕರ್ಮವನು ಕೈದಿಗವನರ ಕ್ರೂರ ಕರ್ಮವನು ಕೈದಿಗವನರ ವೀರರ ಇದಿರಾಗಿರಿ ವಾನರ ವೀರರ ಇದಿರಾಗಿರಿ ತಂದಿನ ತಂದಿನ ಕ್ರೂರ ಕರ್ಮವಗೈವ ವಾನರ ವೀರರೇ ಇದಿರಾಗಿರಿ ವಾನರ ವೀರರೇ ಇದಿರಾಗಿರಿ ಆರೇಲೋ ನಮ್ಮಿ ಪುರದೊಳು ಲೂಟಿಯ ಕೈಯುವ ವಾನರರೋ ಯಾರೋ ಯಾರೋ ಎಲ್ಲ ಕಪಿವೀರರೇ, ಬಂದು ಪುರಪ್ರವೇಶ ಮಾಡಿದ್ದೀರಿ. ಬಂದ ವ್ಯವಹಾರ ಶುಭವೇ ಆಗಿರಲಿ ಅಶುಭವೇ ಆಗಿರಲಿ, ಅದಕ್ಕೆ ಸಕಾರಣ ಬೇಕು. ಅಲ್ಲ, ಬಂದಿದ್ದೀರಲ್ಲ, ಬಂದವರು ಯಾರು, ಎಲ್ಲಿಂದ ಬಂದವರು, ಬಂದ ಪೂರ್ವಾಪರವೇನೆಂಬುದು ಈ ಪುರದವರಿಗೆ ತಿಳಿಯಬೇಕು. ಅದನ್ನೆಲ್ಲ ತಿಳಿಸದೆ ತುಂಟಾಟಗಳನ್ನು ಮಾಡಿ ಎದುರಾಳಿಗಳನ್ನು ಕಾಳಗ ಕೊಡುವುದಕ್ಕೆ ನೀವೇ ಕರೆಸಿಕೊಂಡಿದ್ದೀರಲ್ಲ, ಕಾರಣವೇನು?
ಭೀಮವೀಕ್ಷಮಿ ಬಲರಾಮ ಭೀಮವಿಕ್ರಮಿ ಬಲರಾಮನೆಂದೆಂಬ ಬಲರಾಮ ಎಂದೆಂಬ ನಾಮವೆನ್ನದು ಕೇಳುವಲ್ಲೇ ಈ ಮಧುರೆಯದು ವೀರನು ಎಲ್ಲ ಕಪಿ ವೀರರೇ, ನನ್ನ ಪರಿಚಯವನ್ನ ಕೇಳ್ತಾ ಇದ್ದೀರಾ? ಎದೆಗಟ್ಟಿ ಮಾಡ್ಕೊಳ್ಳಿ. ಪ್ರಪಂಚದಲ್ಲಿ ಪರಾಕ್ರಮಿಗಳು ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗಿಂತ ಮೇಲ್ಪಂಕ್ತಿಯಲ್ಲಿ ಮೆರೆಯುವಂಥ ಭೀಮ ವಿಕ್ರಮಿ ನಾನು ಹಾಗೂ ನನ್ನ ತಮ್ಮ ಸೇರಿಕೊಂಡು ಬಾಲ್ಯದಲ್ಲಿ ಅದಂಥ ವೀರಾದಿ ವೀರರನ್ನ ಕೂಳರನ್ನ ಒದಿಸಿದ್ದೇವಂತ ಹೇಳ್ತಾ ಹೋದ್ರೆ ಒಂದು ದಿನ ಸಾಕಾಗ್ಲಿಕ್ಕಿಲ್ಲ. ಅದೆಲ್ಲವನ್ನ ಏಕಚಿತ್ತಾಡು ಕಪ್ಪಿಗಳಾದ ನಿಮ್ಮಲ್ಲೇ ಹೇಳುವಂತ ಅವಶ್ಯಕತೆ ಇಲ್ಲ. ಪ್ರಕೃತ ಪ್ರಖ್ಯಾತವಾದಂತಹ ಈ ಮಧುರೆಯನ್ನು ಆಳಿಕೊಂಡು ಬಂದವ ನಾನು. ನಿನ್ನ ಹೆಸರು ಗಟ್ಟಿ ಮಾಡ್ಕೊಳ್ಳಿ. ಭೀಮ ಪರಾಕ್ರಮಿ ಬಲರಾಮನೆಂದರೆ ನಾನೇ.
ಪ್ರಪಂಚವೇ ನನ್ನನ್ನು ನನ್ನ ಬಲವನ್ನು ಮೆಚ್ಚಿ ಬಲರಾಮ ಎಂದು ಕೊಂಡಾಡಿರುವುದು. ಈಗ ಆ ಕೂಡಲ ಸಾಲಿಗೆ ನಿಮ್ಮನ್ನು ಸೇರ್ತದೆ. ಬನ್ನಿ ಮುಂದೆ. ಪ್ರಪಂಚದಲ್ಲಿರುವುದು ಒಂದೇ ಮಂದಿರ, ಅದು ಭಕ್ತರ ಹೃದಯ ಮಂದಿರ. ಅದಕ್ಕಿಂತ ಮಿಗಿಲಾದಂತಹ ಮಂದಿರ ಬೇರೊಂದಿಲ್ಲ. ಗೊತ್ತಾಯ್ತಲ್ಲ? ಅಲ್ಲ, ನೀನು ಮತ್ತೇನು ಹಲದರ ಅಲ್ವಾ? ನಿನ್ನ ಕೈಯಲ್ಲಿ ಹಲ ಇದ್ರಲ್ವ ನೀನು ಹಲದರ? ಬೇಡ ಬೇಡ, ಇದೊಂದು ಇರ್ಲಿ ಮಾರಾಯ. ಬಿಡ್ಬೇಕಂತೆ, ಬಿಡು ಬಿಡ. ಇಲ್ಲಿ ನಾಡು ಒಳ್ಳೆಯ ಮಾತಿನಲ್ಲಿ ಬೇರೊಬ್ಬ ವೀರರನ್ನ ಕಳಿಸಿದರೆ ಒಳ್ಳೆಯದು. ಇಲ್ಲಾದರೆ ನಿಮ್ಮ ಪುರವನ್ನ ಸಮುದ್ರಕ್ಕೆ ಹಾಕ್ತೇವೆ. ಗೊತ್ತಾಯ್ತಲ್ಲ? ಅಣ್ಣ ಬಂದವ ಯಾರು? ಬಲರಾಮ, ಒಂದು ನಾಡಿನ ಭೂಪತಿ ರಾಜ. ಹಾ, ಅವನಿಗೆ ಸನ್ಮಾನ ಮಾಡುತ್ತಾಡುವ. ಮಾಡ್ಬೇಕು 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 ಮಾಡುವ ಮಾಡು. ಬೇಡ 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 ಬೇಡ, ಅಭಿಮಾನ ಮನಸ್ಸಲ್ಲಿ ಇರ್ಲಿ, ಬೇಡ. ಬೇಗ ಬೇರೆ ಒಬ್ಬ ವೀರನನ್ನ ಕಳಿಸು. ಆ ಕಥೆ ಒಂದು ಕೊಟ್ಟು ಮಾರಾಯ. ಕದೆಯ ತಮ್ಮ ಏನೋ ಬೇಕಂತೆ. ಬೇಡ ಬೇಡ, ಹೋಗಿ ಹೋಗಿ. ಅಯ್ಯೋ ನನ್ನ ಪಾಡೆ. ಅರಸಗೆ ಹಲದರು ಚಿಂತಿಸುತ್ತ ಮನದೊಳಗೆ, ಹಲದರು ಚಿಂತಿಸುತ್ತ ಮನದೊಳಗೆ ತರುಚರರ ದೆಸೆಯಿಂದ ದೊರಕಿದೆನಗಪಮಾನ. ತರುಚರರ ದೆಸೆಯಿಂದ ದೊರಕಿದೆನಗಪಮಾನ. ಮರುಳು ತನದೊಳ್ ಪಿಂತಿ ಕೃಷ್ಣನಿಗುರೆಯದೆ ನಾನು ತೆರಳಿ ಕೆಟ್ಟೇಗೆ. ಮರುಳು ತನದೊಳ್ ಪಿಂತಿ ಕೃಷ್ಣನಿಗುರೆಯದೆ ನಾನು ತೆರಳಿ ಕೆಟ್ಟನೆನುತ ಕೆಟ್ಟೆ. ಅಯ್ಯೋ ನನ್ನ ಪಾಡೆ. ಹಿಂದೆ ಎಂಥೆಂಥ ವೀರಾದಿ ವೀರರನ್ನ, ಕೂಳರನ್ನ ವಧಿಸಿದ್ದೇನೆ. ಆದರೆ ಇಂದು ಈ ಕಾಡು ಕಪ್ಪಿಗಳಿಗೆ ಸೋತು ಹೋದೆನಲ್ಲ. ಇದಕ್ಕೆ ಕಾರಣ ಏನಾಗಿರಬಹುದು? ನಾನು ಬರುವಾಗ ನನ್ನ ತಮ್ಮನಾದ ಕೃಷ್ಣನಲ್ಲಿ ಹೇಳದೆ ಬಂದದ್ದೇ ಇದಕ್ಕೆ ಕಾರಣವಾಯಿತೆ. ಹೌದು, ಆತ ಬಲು ಉಪಾಯಗಾರ. ಆತನಲ್ಲೇ ಹೋಗಿ ಈ ವಿಷಯವನ್ನ ಹೇಳ್ತೇನೆ. ಆತನೊಬ್ಬನೇ ಈ ಕಪ್ಪಿಗಳನ್ನು ಅಂಕೆಗೆ ತರಬಲ್ಲ. ಹಾಗೆ ಮಾಡ್ತೇನೆ. ಅಂತೂ ಅಣ್ಣನ ಗರ್ಭಭಂಗವಾದಂತಾಯಿತು. ಇನ್ನು ಆ ಕಪಿವೀರರನ್ನು ಬರಮಾಡಿಕೊಳ್ಳಬೇಕಲ್ಲ. ಯಾರಲ್ಲಿ ದಾರುಕನನ್ನು ಬರಹೇಳಿ. ಅಂತ ಆಗುದಿಲ್ವಾ? ಆಗ್ತದೆ, ಉಳ್ಳಿಕ್ಕೆ ಬೇರೆ ಜನ ಇದೆ. ಹೌದಾ? ಒಂದು ಜನ ನೋಡು. ಕರೆದೆಯಲ್ಲ, ಏನು ವಿಶೇಷ? ದಾರುಕ ನಮ್ಮ ಉಪವನದಲ್ಲಿ ಮಂಗಗಳ ಹಾವಳಿಯಂತೆ. ವಿಚಾರಿಸಲು ಹೋದ ಗರುಡ ಪೆಟ್ಟು ತಿನ್ಕೊಂಡು ಬಂದ. ಪ್ರಶ್ನಿಸಲು ಹೋದ
ನಿಮ್ಮ ಬರೋಣವನ್ನು ಕಾಯುತ್ತಿದ್ದಾನೆ ಎಂದು ಹೇಳಿ ಕರೆದುಕೊಂಡು ಬಾ. ಅಲ್ಲ, ಈಗ ಗರುಡನಿಗೆ ಹಾಗೂ ಬಲರಾಮಯ್ಯನಿಗೆ ಬಿದ್ದಾಗ ನನಗೂ ಎರಡು ಅಪ್ಪಚ್ಚಿ ಬಿದ್ರೆ ಹಾಗೇನಾದರೂ ಕೆಡಬಯಸ ಬಂದಲ್ಲಿ ಜೈ ಶ್ರೀರಾಮ್ ಎನ್ನುವ ಬೀಜಾಕ್ಷರವನ್ನು ಉಚ್ಚರಿಸು. ಹಾಗೇ ಈಗ ನಾನು ಹೇಳುವುದನ್ನು ಸರಿಯಾಗಿ ಕೇಳಿ. ಪೆಟ್ಟು ಯಾರಿಗೂ ಒಳ್ಳೇದಲ್ಲ. ನಂಗೂ ನಷ್ಟ, ನಿಮಗೂ ನಷ್ಟ. ನನಗಾದ್ರೆ ಒಂದು ಬೆನ್ನು ನಷ್ಟ, ನಿಮಗೆ ಎರಡು 4 ಕೈ, ಎಷ್ಟು ನೋವಾಗ್ತದೆ. ಹಾಗಾಗಿ ಅಲ್ಲಿ ಅರಮನೆಯಲ್ಲಿ, ಮಧುರೈ ಅರಮನೆಯಲ್ಲಿ ಶ್ರೀರಾಮ ಸೀತಾ ಸಮೇತನಾಗಿ ನಿಮ್ಮ ಬರುವಣವನ್ನು ಕಾಯ್ತಿದ್ದಾರೆ. ಬರ್ತೀರಾ? ನಿಜವೇನೋ? ಒಂದು ವೇಳೆ ಸುಳ್ಳು ಹೇಳಿದರೆ ನಿಮ್ಮ ಪುರವನ್ನ ಸಮುದ್ರಕ್ಕೆ ಹಾಕ್ತೇವೆ. ನಿಜ ಅಲ್ವಾ? ಸುಳ್ಳು ಹೇಳುವುದಕ್ಕೆ ನಾನೇನು ನಿಮ್ಮ ಹಾಗೆ ಕಾಟು ಮಂಗಗಳ? ರಘುಪತಿ ರಾಘವ ಪತಿತ ಪಾವನ ವಾನರಾಧಿಪರಾಗ ವಾನರಾಧಿಪರಾಗ ಭಾನುಮಂಡಲದಂತೆ ಭಾನುವಂಶದ ರಾಮನಿರಲು ಭಾನುವಂಶದ ರಾಮನಿರಲು ವಿಸ್ತರದಿ जानकी पति राम 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 ಎಂದು ಚರಣದಲ್ಲಿ ದೀನ ಭಾವದೊಳೆರಗುತ್ತಿರಲು ರಾಮ 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 ಶ್ರೀರಾಮ ಜಯ ರಾಮ ಸೀತಾರಾಮ ಕಲ್ಯಾಣ ರಾಮ ರಘುಕುಲೋತ್ತಮ ರಾಮ ರಕ್ಷಿಸೋ ರಕ್ಷಿಸು. ವಾನರಾಧಿಪರೇ, ತ್ರೇತಾಯುಗದಲ್ಲಿ ಸಜ್ಜನರಾಗಿ ದಾರಿಗಳಾಗಿ ಸೇವಾ ಪುರಂದರರಾಗಿ ಬೆಳೆದ ನೀವು ಪ್ರತಿಯುಗದಲ್ಲೂ ನನ್ನ ಸ್ಮರಣೆಯಲ್ಲೇ ಇರಬೇಕಾದ ನೀವು ಇಂದೇಕೆ ಹೀನ ಕೃತ್ಯಗಳಿಗೆ ಮನ ಮಾಡಿದಿರಿ? ಸ್ವಾಮಿ, ಹೇಳಲು ನಾಚಿಕೆಯಾಗುತ್ತಾ ಇದೆ.
ಕೇಳಾನು ಪೂರ್ವದಿ ವರವ ನಿತ್ಯ ನಿಮಗೆ ಪೂರ್ವದಿ ವರವ ನಿತ್ಯ ನಿಮಗೆ ಪ್ರತಿಯುಗದಿ ದರ್ಶನ ಇವೆನೆನ್ನುತ್ತಲೇ ಪ್ರತಿಯುಗದಿ ದರ್ಶನ ಇವೆನೆನ್ನುತ್ತಲೇ ದೊರಕಿತಿ ಸಮಯ ದೊರಕಿತಿ ಸಮಯ ನಿಮಗೆನು ಪ್ರತಿಯುಗದಲ್ಲೂ ದರ್ಶನ ಇರುತ್ತೇನೆ ಎಂದು ಮಾತು ಕೊಟ್ಟಿದ್ದೇನಷ್ಟೇ. ಇದು ದ್ವಾಪರಾಯುಗ. ನಾನು ಕೃಷ್ಣಾವತಾರವನ್ನು ತಾಳಿ ಈ ಮಧುರಾ ನಗರದಲ್ಲಿದ್ದೇನೆ. ನಿಮಗೆ ದರ್ಶನ ನೀಡುವುದಕ್ಕಾಗಿ ಇದೆಲ್ಲವನ್ನು ಕಲಿಯಬೇಕಾಯಿತು. ಮುಂದಿನ ಯುಗ ಬರುವವರೆಗೆ ವಿಂಧ್ಯಾದ್ರಿಯಲ್ಲಿ ತಪಸ್ಸನ್ನಾಚರಿಸುತ್ತೀರಿ. ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ ರಾಮ ರಘು ರಾಮ ರಾಮ ಜಯ ರಾಮ 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 ಜಯ ರಾಮ ರಾಮ ರಘು ರಾಮ ರಾಮ ಜಯ ರಾಮ ಶ್ರೀರಾಮ ಜಯ ರಾಮ ರಾಮ